ಹಾಯ್ ಫ್ರೆಂಡ್ಸ್, ಇವತ್ತು ಕಾರ್ನಲ್ಲಿ ಯಾವ ರೀತಿಯಾಗಿ ಬೋಂಡ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಮೊದಲನೇದಾಗಿ ಕಡಲೆ ಹಾಕಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಾಕಿಟ್ಟು ಹಾಕ್ಕೊಂಡು ನಂತರ ಅದಕ್ಕೆ ಈರುಳ್ಳಿ ಕಟ್ ಮಾಡಿಕೊಂಡಿರ್ತೀವಲ್ವ ಅದನ್ನು ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡು ಕಟ್ ಮಾಡಿಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಂತರ ಫಸ್ಟು ನೀರಾಗಿ ಕಲಿಸ್ಕೋಬಾರ್ದು, ಯಾಕಂದರೆ ಜೋಳದಲ್ಲೇ ನೀರಿನ ಅಂಶ ಇರುತ್ತಲ್ವ. ಅದಕ್ಕೋಸ್ಕರ ನಾವು ಫಸ್ಟು ಜೋಳನ ಎಷ್ಟು ಬೇಕೋ ನಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಕಾರ್ನ ಮಿಕ್ಸ್ ಮಾಡ್ಕೋಬೇಕು. ಇದು ಯಾವ ರೀತಿ ಅಂದರೆ, ನಾನು ಇದನ್ನು 5 ಮಿನಿಟ್ಸು ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡಿರೋ ಅಂಥ ಕಾರ್ನ್ ಇದು. ಬೇಯಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಸೋಡಾನ ಸ್ವಲ್ಪನೇ ಹಾಕ್ಕೊತೀನಿ ನಾನು. ಈ ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಡಾ ಹಾಕಿ ಉಪ್ಪು ನೋಡಿ ಹಾಕೋಣ. ಬೇಕು ಅಂದರೆ ನೆಕ್ಸ್ಟ್ ಸೇರಿಸ್ಕೋಬೋದು. ಎಷ್ಟು ಬೇಕೋ ಅಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಮಗೆ ಗೊತ್ತಾಗುತ್ತಲ್ವ ಉಪ್ಪು ಎಷ್ಟು ಬೇಕಾಗುತ್ತೆ ಎಷ್ಟು ಹಸಿಟ್ಟಿಗೆ ಅಂತ, ಅಷ್ಟು ಉಪ್ಪು ಹಾಕಿ ನೀರನ್ನ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಒಟ್ಟಿಗೆ ಜಾಸ್ತಿ ನೀರು ಹಾಕ್ಕೊಡ್ಬಾರ್ದು. ಮಾಮೂಲಿ ಬೋಂಡು ಕಲಿಸ್ತೀವಲ್ಲ ಆ ಥರ ಹಾಕ್ಕೋಬಾರ್ದು. ಯಾಕಂದರೆ ಇದು ಕಾರ್ನು ಈರುಳ್ಳಿ ಎಲ್ಲ ಇರೋದ್ರಿಂದ ಇದು ನೀರಿನ ಅಂಶ ಅದರಲ್ಲೇ ಬಿಡುತ್ತೆ. ನೋಡಿ ಬೇಕಾದರೆ ಮಾತ್ರ ನಾವು ನೀರನ್ನ ಸ್ವಲ್ಪನೇ ಆ್ಯಡ್ ಮಾಡ್ಕೊತ ಸೇರಿಸ್ಕೊಂಡು ಹೋಗಬೇಕು. ಮೊದಲನೇದಾಗಿ ಫಸ್ಟು ಎಲ್ಲ ಮಿಕ್ಸ್ ಕೊಟ್ಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊತ ಮಿಕ್ಸ್ ಕೊಡೋಣ. ಜಾಸ್ತಿ ಹಾಕಿದ್ರೆ ಅದು ನೀರಾಗಿ ಹೋಗ್ಬಿಟ್ರೆ ಆಮೇಲೆ ಬೋಂಡ ಥರ ಬರಲ್ಲ. ಅದು ಕಾರ್ನು ಫಸ್ಟೇ ನೀರಲ್ಲಿ ಬೇಯಿಸ್ಕೊಂಡಿರ್ತೀವಲ್ಲ ಅದರಿಂದ ಅದರಲ್ಲೇ ನೀರು ಬಿಡುತ್ತೆ. ಇದನ್ನು ಬೋಂಡದ ಅದಕ್ಕೆ ಕಲಿಸ್ಕೋಬೇಕು ನಾವು. ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂತ ಮಿಕ್ಸ್ ಕೊಡಬೇಕು. ಸ್ವಲ್ಪ ಮೇಲೆ ಕರಿಬೇವು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಬೋಂಡದಲ್ಲಿ ಕರಿಬೇವು ಸಿಗ್ತಾಯಿದ್ರೆ ಟೇಸ್ಟಾಗಿರುತ್ತೆ ಅಂತ. ಇದನ್ನು ಇನ್ನೊಂದು ಸತಿ ಮಿಕ್ಸ್ ಮಾಡಿ ಒಂದು ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಾ ಇದೆ ಅನ್ನೋ ಟೈಮಲ್ಲಿ ಇದನ್ನು ಚೆನ್ನಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಂಡೆ, ಜಾಸ್ತಿ ದಪ್ಪ ಬಿಡೋದಕ್ಕೆ ಹೋಗಬೇಡಿ. ಚಿಕ್ಕದಾಗಿದ್ರೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇಷ್ಟು ದಪ್ಪ ಇದ್ದರೆ ಸಾಕು. ಇದ್ದೇವೆ ಒಂದು ಕಡೆಯಿಂದ ನೋಡಿ, ಈ ಥರ ಎಣ್ಣೆ ಕಾದ್ಮೇಲೆ ಚಿಕ್ಕ ಉಂಡೆಗಳ ಬೋಂಡ ಯಾವ ರೀತಿ ಹಾಕ್ಬಿಡ್ತೀವೋ ಆ ಥರ ಬಿಟ್ಕೋಬೇಕು. ಬಟ್ ಹುಷಾರಾಗಿ ಬಿಡಬೇಕು, ಯಾಕಂದರೆ ಇದು ಮಾಮೂಲಿ ಬೋಂಡ ಎಲ್ಲ ಸಿಡಿಯಲ್ಲ. ಬಟ್ ಇದು ಸ್ವೀಟ್ ಕಾರ್ನ್ ಆಗಿರೋದ್ರಿಂದ ಅದರಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಸಿಡಿತಾ ಇರುತ್ತೆ. ಸ್ವಲ್ಪ ದೂರ ನಿಂತ್ಕೊಂಡೆ ಹುಷಾರಾಗಿ ಎಣ್ಣೆಯಲ್ಲಿ ಬಿಟ್ಕೊಂಡು ಮೀಡಿಯಮ್ ಉರಿಯಲ್ಲೇ ತಿರುಗಿಸ್ಕೊಂಡು ಕಲರ್ ಚೇಂಜ್ ಆಗೋ ಗಂಟ ಬೇಯಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಕೊನೆಯದಾಗಿ ಎಮ್ಮಿ ಜ್ಯೂಸಿ ಸ್ವೀಟ್ ಕಾರ್ನ್ ಬೋಂಡ ಸಖತ್ತಾಗಿ ಬಂದಿದೆ. ನಿಮಗೂ ಕೂಡ ಇಷ್ಟ ಆಗಿದರೆ ಪ್ಲೀಸ್ ಟ್ರೈ ಮಾಡಿ, ಕಮೆಂಟ್ ಹಾಕಿ. ನೋಡಿ ಫ್ರೆಂಡ್ಸ್, ಸ್ವೀಟ್ ಕಾರ್ನ್ದು ಬೋಂಡ ರೆಡಿಯಾಗಿದೆ. ನನ್ನ ಮಗಳಿಗೆ ಕೊಡ್ತೀನಿ, ಅವಳು ಏನು ಹೇಳ್ತಾಳೆ ಅಂತ ನೋಡೋಣ. ಅಮ್ಮು ತಗೋ, ಏನಿದು ಸ್ವೀಟ್ ಕಾರ್ನ್ ಬೋಂಡ. ಇಲ್ಲಿ ಫ್ರೆಂಡ್ಸ್ ತಿನ್ಬಿಟ್ಟು ನೋಡೋಣ ಹೇಗಿದೆ. ಸಕ್ಕತ್ತಾಗಿದೆ ಗೈಸ್.
ನೋಡಿ ಫ್ರೆಂಡ್ಸ್, ಅದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಮಾಮೂಲಿ ಬೋಂಡಾಗಿಂತ ಇದು ಇನ್ನೂ ಟೇಸ್ಟಿಯಾಗಿ ಜ್ಯೂಸಿಯಾಗಿ ಇರುತ್ತೆ ಸ್ವೀಟ್ ಕಾರ್ನು. ಯಾರಾದರೂ ಮಕ್ಕಳು ತಿನ್ನೋದಿಲ್ಲ ಅಂತ ಅಕಸ್ಮಾತ್ ಹೇಳಿದ್ರೆ ಈ ಥರ ಬೋಂಡದಲ್ಲಿ ಮಾಡಿಕೊಟ್ರೆ, ಇಲ್ಲ ಈ ಚಳಿಗೂ ಅದಕ್ಕೂ ಈ ಥರ ಬೋಂಡ ಒಂದು ಸತಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಬಂತು ಅಂದರೆ ಕಮೆಂಟ್ ಹಾಕಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.